ನಾನು ನಮ್ಮ ಸುರೇಶನ್ ಮಂಡಿಗೆ ಯಾವುದೋ ತರಕಾರಿ ವಿಷಯ ನೋಡೋಕೆ ಬಂದಾಗ ಇಲ್ಲಿ ಭಾಳಷ್ಟು ಜನ ರೈತರು ಗುಡ್ಬಂಡೆ ಬಾಗೇಪಲ್ಲಿ ಬಾರ್ಡ್ರು ಅಲ್ಲಿಂದ ಟೊಮೆಟೊ ಅದು ಇದು ಕೆಲವು ತರಕಾರಿಗಳು ತಂದು ಅದನ್ನು ರೇಟ್ ಇಲ್ಲದೆ ಅವ್ರಿಗೆ ಕೂಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಕೂಡ ಅವ್ರಿಗೆ ವರ್ಕೌಟ್ ಆಗದೆ ಅಲ್ಲಿರೋ ತೊಟ್ಟಿಗೆ ಸುರಿದ್ಬಿಟ್ಟು ಗೋಣಿ ಚೀಲ ಖಾಲಿದ ಊಟ ಇಲ್ಲದೆ ಹಸ್ಕೊಂಡು ವಾಪಸ್ ಹೋಗ್ತಾಯಿದ್ರು. ಅವ್ರು ನಿಲ್ಸಿ ಕೇಳಿದೆ, ಏಮನ್ನ ಸೇರಿಸಿ ಚಾರ್ಜ್ ಮಾತ್ರ ಇಟ್ಕೊಂಡು ಬಂದೆ, ನನಗೆ ಕೂಲಿನೂ ವರ್ಕೌಟ್ ಆಗಲಿಲ್ಲ, ಅದಕ್ಕೆ ತೊಟ್ಟಿಗೆ ಸುರಿದ್ಬಿಟ್ಟೆ, ಕಸಕ್ಕೆ ಹೊಡೆದ್ಬಿಟ್ಟೆ ಅಂದರು. ಒಂದು ಎರಡೆರಡು ಮೂಟೆ ಹೊರೋರು. ಈ ಮೂಟೆ ಹೊರೋರು ಪಾಪ ಇಲ್ಲಿಂದ ಹಿಡಿದು ಆ ಮೂಲೆಯಲ್ಲಿ ಹೋಟ್ಲಿಗೆ ಹೋಗಿ 100 ರೂಪಾಯಿ ಕೊಟ್ಟರೆ ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೆ. 100 ರೂಪಾಯಿ ಕೊಟ್ಟರೆ ಒಂದಿಷ್ಟು ಚಿತ್ರಾನ್ನ ಒಂದು ಬೋಂಡ ಕೊಡ್ತಾರೆ. ನಮ್ಗೆ ಯಾವ ಮೂಲೆಗೂ ಸಾಲಲ್ಲ ಅಂಥೇಳಿ ಹಮಾಲಿಗಳು, ಮೂಟೆ ಹೊರೋರು ಇವರೆಲ್ಲರೂ ಕೂಡ ಅದನ್ನೇ ಹೇಳಿದ್ರು. ಇಲ್ಲಿ ಮೂಟೆ ಹೊರೋದ್ರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಭಾಳ ಕಷ್ಟ ಇದೆ ಊಟಕ್ಕೆ. ಮೊದಲೇ ಇಂದಿರಾ ಕ್ಯಾಂಟೀನ್ ಇತ್ತು, ಅದು ನಿಲ್ಲಿಸೋರೆ. ಪುಣ್ಯಾತ್ಮ, ನೀವು ವಾರಕ್ಕೆ 2 ದಿವಸ ಇಲ್ಲಿ ಕೊಡ್ತಾಯಿದ್ದೀರಿ. ನಾವು ಬೆಳಗ್ಗೆ ನಿಮ್ಮ ಹತ್ರ ತಿಂಡಿ ತಿಂದು ಆದರೆ ಮಧ್ಯಾಹ್ನದ ಊಟನೂ ಇದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಮಧ್ಯಾಹ್ನದ ಊಟನೂ ಸೇರಿ ನಮಗೆ ಇನ್ನೊಂದು 100-200 ರೂಪಾಯಿ ಕೂಲಿ ವರ್ಕೌಟ್ ಆದಂಗೆ ಆಯಿತು ಅನ್ನೋ ಮಾತನ್ನು ಹೇಳಿದ್ರು. ಅದು ಇವತ್ತಿಗೆ ನಾನು ಪ್ರಾರಂಭ ಮಾಡಿ ಇವತ್ತು ದಿನಕ್ಕೆ 2 ವರ್ಷ ಆಯಿತು. ಸತತವಾಗಿ 2 ವರ್ಷಗಳ ಕಾಲದಿಂದ ನಾನು ನಡೆಸ್ಕೊಂಡ್ಬರ್ತಾ ಇದ್ದೀನಿ. ಈ ತರಕಾರಿ ಮಾರ್ಕೆಟಲ್ಲಿ 2 ದಿವಸ ವಾರಕ್ಕೆ ನಾನು ಮಾಡ್ತಿರೋವಾಗ ಓನ್ ಮಾರ್ಕೆಟಲ್ಲಿ ಕೆಲವು ರೈತರು ಫೋನ್ ಮಾಡೋದು ನನಗೆ, ಅಲ್ಲಿನ ಕೂಲಿ ಕಾರ್ಮಿಕರು ರೈತರು, ಏನಣ್ಣ ಬರೀ ತರಕಾರಿ ಮಾರ್ಕೆಟಲ್ಲೇ ಕೊಡ್ತೀಯಾ? ನಾವು ಸುಮಾರು 100 ಕಿಲೋಮೀಟ್ರಿಂದ ಬೆಳಗಿನ ಜಾವನೇ ಎದ್ದು ಹೂ ಬಿಡಿಸಿ ಮೂಟೆಗಳು ಎತ್ಕೊಂಡು ಗಾಡಿಗಳ 2 ವೀಲರ್ಗಳಲ್ಲಿ ಬರ್ತೀವಿ 6 ಗಂಟೆಗೆ. ನಮಗೆ ಓನ್ ಮಾರ್ಕೆಟಲ್ಲೂ ನೀವು ಅನ್ನದಾನ ಮಾಡಬೇಕು ಅನ್ನೋ ಮಾತನ್ನು ಹೇಳಿದ್ರು. ಸೊ ಈಗ ಪ್ರತಿ ಸೋಮವಾರ ಓನ್ ಮಾರ್ಕೆಟಲ್ಲಿ ಕೂಡ ಅನ್ನದಾನವನ್ನು 1000 ಜನ ಊಟ ಮಾಡ್ತಾ ಇದ್ದಾರೆ. ಸಂತೃಪ್ತಿಯಾಗಿ ನಡೀತಾ ಇದೆ. ಹಾಗಾಗಿ ನನಗಿದು ಮೊದಲಿಂದನೂ ಒಂದು ಅನ್ನದಾನ, ಇದು ನಮ್ಮ ತಂದೆಯವರಿಂದ ಕಲಿತೆ. ನಮ್ಮ ತಂದೆಯವರು ಊಟ ಮಾಡ್ತಿದ್ದಾಗ ಅವ್ರು ಮೊದಲು ಭಿಕ್ಷುಕರು ಜಾಸ್ತಿ ಬರೋರು ಊಟ ಟೈಮ್ಗೆ. ನಮ್ಮದು 2-3 ಸಾರಿ ನಮ್ಮ ತಾಯಿನ ಕರೆಯೋರು. ಇದು ಸತ್ಯ ಕತೆ. ಇಲ್ಲಿ ಊಟ ಯಾರೋ ಬಂದವ್ರೆ ಭಿಕ್ಷುಕರು, ಅವ್ರು ಊಟ ಕೊಡು ಅಂತ. ನನ್ನ ತಾಯಿ ಮಕ್ಕಳಿಗೆ ಅಲ್ಲಿ ಬಡಿಸ್ಕೊಂಡು ಲೇಟ್ ಆದರೆ ಇವ್ರು ಏನು ತಿಂತಾ ಇರ್ತಾರೆ ನಮ್ಮ ಜೊತೆ ತಟ್ಟೆಯಲ್ಲಿ, ಅದನ್ನ ಎತ್ಕೊಂಡಾಗ ಭಿಕ್ಷುಕರಿಗೆ ಹಾಕಿ. ನಾವು ಹುಡುಗರಲ್ಲಿ ಹಳ್ಳಿಗಳಲ್ಲಿ ಊಟ ಟೈಮ್ ಸರಿಯಾಗಿ ಭಾಳಷ್ಟು ಜನ ಭಿಕ್ಷುಕರು ಬರೋರು. ಹಾಗಾಗಿ ಅನ್ನದಿಂದ ಹಸ್ತವ್ರು ಗೊತ್ತು ಅದ್ರ ಬೆಲೆ. ಇವತ್ತು ಇಲ್ಲಿಗೆ ಬರೋರೆಲ್ಲರೂ ಭಿಕ್ಷುಕರು ಬರ್ತಾರೆ, ಕೂಲಿ ಕಾರ್ಮಿಕರು ಬರ್ತಾರೆ, ಅನೇಕ ಕೆಲವು ಇಲ್ಲೇ ಪಕ್ಕದಲ್ಲಿ ಕಾಲೇಜ್ ಇರುವಂಥ ವಿದ್ಯಾರ್ಥಿಗಳು ಕೂಡ ಅದೇ ಕೆಲಸ ಈ ವಾರದಲ್ಲಿ 2 ದಿವಸ ಇಲ್ಲಿಗೆ ಬರ್ತಾ ಇದ್ದಾರೆ. ಇದನ್ನು ರೈತರು, ವಿಶೇಷವಾಗಿ ದೂರದಿಂದ ಬರೋಂಥ ರೈತರು ಅನೇಕ ಸಾರಿ ಟೊಮೆಟೊ ನೋಡಿ, ನೀವೇ ನೋಡ್ತೀವಿ ಅಲ್ಲಿ ಬಜಾರಲ್ಲಿ 100 ರೂಪಾಯಿಗೆ 8 kg. ಇನ್ನು ರೈತಿಗೆ ಏನು ಸಿಗುತ್ತೆ? ನಮ್ಮ ಸುರೇಶ್ ಹೇಳ್ತಾರೆ, ಒಂದು ಮೂಟೆಗೆ ಒಂದು ಬಾಕ್ಸ್ಗೆ 15-20 ಕೊಟ್ಟರೆ ಅವ್ನು ಬಿಡಿಸೋಕ್ಕೆ ಕೂಲಿನೇ ಸಾಕಾಗಲ್ಲ, ಇನ್ನು ಸಾಗಾಣಿಕೆ ವೆಚ್ಚ ಏನು. ಹಾಗಾಗಿ ಈ ಅನ್ನದಾನ ನಿರಂತರವಾಗಿ ನನಗೆ ಶಕ್ತಿ ಇರೋರಿಗೂ ನಾನು ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿಗೆ ಬಂದಿದೆ. ಇದು ಯಾರೇನೋ ಓದಿಸ್ತಾ ಇಲ್ಲ. ಮಾಧ್ಯಮದ ಮುಖಾಂತರನೂ ಬರೋ ಅವಶ್ಯಕತೆ ಇರಲಿಲ್ಲ. ಅಟ್ಲೀಸ್ಟ್ ಉಳಿದಂಥ ವಾರದಲ್ಲಿ 2 ದಿವಸ ನಾವು ಕೊಟ್ಟರು ಉಳಿದಂಥದ್ದೇ ಬೇರೆ ಎಲ್ಲ ಬೆಲೆ ಕುಸಿತ ಆದಾಗ ನಾವು ರೈತರ ಪರವಾಗಿ ನಾವು ವರ್ತಕರಾಗಿದ್ದೀವಿ. ಇಲ್ಲಿ ನಾವು ಎಷ್ಟೋ ಸಾರಿ ಅವ್ರ ಬಾಡಿಗೆಗೆಲ್ಲ ಎಲ್ಲ ಬಿಸಾಕಿ ಹೋಗೋಂಥ ಟೈಮಲ್ಲಿ ಅವ್ರನ್ನ ನೋಡಿ ಅವ್ರ ಕಷ್ಟ ಅರ್ಥಕೊಂಡು ಅವತ್ತು ರಮೇಶ್ ಅಣ್ಣವ್ರು ಅಂದ್ಕೊಂಡು ಅನ್ನದಾನ ಸ್ಟಾರ್ಟ್ ಮಾಡಿದ್ರು. 2 ವರ್ಷ ಸತತವಾಗಿ ಕಂಪ್ಲೀಟ್ ಆಗಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಅವ್ರು ಮೊದಲನೇದಾಗಿ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅದೇ ರೀತಿಯಾಗಿ ಈ ನಮ್ಮ ಮಾರ್ಕೆಟಲ್ಲಿ ಎಲ್ಲ ಪಕ್ಕದ ರಾಜ್ಯಗಳಲ್ಲಿ ಆಂಧ್ರ ಆಗಿರಲಿ, ಕೇರಳ, ತಮಿಳುನಾಡು ಎಲ್ಲ ಬರ್ತಾರೆ. ನಮ್ಮ ಕೂಲಿ ಕಾರ್ಮಿಕರು ಬರ್ತಾರೆ. ಅವರಿಗೆ ಉತ್ತಮವಾದ ಗುಣಮಟ್ಟದ ತಿಂಡಿ ಸಿಗ್ತಾ ಇದೆ. ಯಾಕೆ ಅಂದರೆ ಒಂದು ಹೋಟ್ಲಲ್ಲಿ ಎಲ್ಲೇ ಹೋಗಲಿ ಗುಣಮಟ್ಟದ ತಿಂಡಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ನೋಡ್ತೀವಲ್ಲ, ಇಲ್ಲಿ ಇವಾಗ ಬೆಲೆ ಜಾಸ್ತಿ ಇದ್ದಾಗ ಕಲುಷಿತ ತರಕಾರಿ ಹಾಕಿ ಹೋಟ್ಲಲ್ಲಿ ಮಾಡೋ ಒಂದು ಪರಿಸ್ಥಿತಿ ಇರುತ್ತೆ. ಅಂಥ ಟೈಮಲ್ಲಿ ಇಂಥ ಗುಣಮಟ್ಟದ ತಿಂಡಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನಮ್ಮ ರಮೇಶ್ ಅಣ್ಣವರು ಅನ್ನದಾತ ಮಹಾಪ್ರಭು ಈ ಮಾರ್ಕೆಟಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು. ಅದೇ ರೀತಿ ಈಗ ಬರಗಾಲ, ಮಳೆ ಇಲ್ಲ,
3 ತಿಂಗಳಾಗಿದೆ ಮಳೆ ಬಿದ್ದು. ಮಾರ್ಕೆಟಲ್ಲಿ ನೋಡು ಜನ ಇಲ್ಲ, ತರಕಾರಿ ಇಲ್ಲ, ಬೆಳೆ ಬೆಳೆಯೋಕ್ಕಾಗಲ್ಲ, ಇಳುವರಿ ಬರಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನ ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಮ್ಮ ರಮೇಶನ್ ಹೇಳಿದ್ದಾರೆ. ಇದರಿಂದ ಬೇಕಾದ್ರೆ ನಮ್ಮ ರಮೇಶನ್ ಹಿಂದೆ ನಾವೆಲ್ಲ ಇರ್ತೀವಿ. ಅದನ್ನು ನಮ್ಮ ರಮೇಶನಿಗೆ ಸಾಥ್ ಕೊಟ್ಟು ಎಲ್ಲಿ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇನ್ನು ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಲಿ ಅಂತೇಳಿ ಕೇಳ್ಕೊಳ್ತೀವಿ.